ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದ ವಿಚಾರ ಇನ್ಫೋಸಿಸ್ನ ಸುಧಾಮೂರ್ತಿ ದಂಪತಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಇನ್ಫೋಸಿಸ್ನವರೇನಾದರೂ ಬೃಹಸ್ಪತಿಗಳೇನ್ರಿ ಅವರು? ಇದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಲ್ಲ. ಒಂದು ವರ್ಗಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಸೀಮಿತ ಅಲ್ಲ. ಇದು ಎಲ್ಲರಿಗೂ ಒಳಗೊಂಡಿದೆ. ಇದನ್ನು ಅರ್ಥ ಮಾಡ್ಕೊಳ್ತಿದ್ರೆ ಏನು ಮಾಡೋದು? ಇದು ಅಜ್ಞಾನವೋ ಉದ್ದೇಶಪೂರ್ವಕವೋ ಅವ್ರಿಗೆ ಗೊತ್ತು ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಮೇಲ್ಜಾತಿಯವರಿಗೆ ಹಿಂದುಳಿದ ವರ್ಗದ ಸಮೀಕ್ಷೆ ಬೇಕಾಗಿಲ್ಲ ಅಂತ ಹೇಳಿ ಸುಧಾಮೂರ್ತಿ ದಂಪತಿ ವಿರುದ್ಧ MLC BK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದರು. ಸಮೀಕ್ಷೆಯಲ್ಲಿ ಭಾಗಿಯಾಗದವರು ಸಂವಿಧಾನ ವಿರೋಧಿಗಳು, ದೇಶದ್ರೋಹಿಗಳು ಅಂತ ಕಿಡಿಕಾರಿದ್ದಾರೆ. ಸರಿ ಹೇಳಿದ್ದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ. ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಮತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ. ನಾರಾಯಣ ಮೂರ್ತಿ ಅಂತೆಯವರು, ಸುಧಾಮೂರ್ತಿ ಅಂತೆಯವರು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಸುಧಾಮೂರ್ತಿ ಅಂತಂದರೆ ಪಕ್ಷಾತೀತವಾಗಿ ಮತ್ತು ಎಲ್ಲ ಜಾತಿಯರು ನಾವು ನೋಡಿದ ಹಾಗೆ ಬಹಳ ಗೌರವ ಇತ್ತು ಅವ್ರ ಮೇಲೆ. ಆದರೆ ಜಾತಿ ಸಮೀಕ್ಷೆಗೆ ಅವರು ನಿರ್ಬಂಧವನ್ನು ಹೇರಿದ್ದು ಅಥವಾ ನಾನು ಹಿಂದುಳಿದ ಜಾತಿಗೆ ಸೇರಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಅವ್ರ ಮೇಲಿನ ಗೌರವಗಳು ಬಹುಶಃ ಕಡಿಮೆ ಆಗಿದೆ ಅಭಿಪ್ರಾಯಗಳು ನೋಡಿದ್ರೆ ಅನ್ನಿಸ್ತಾ ಇದೆ. ಮತ್ತು ಮುಖ್ಯಮಂತ್ರಿಗಳು, ಸಚಿವರುಗಳು ಯಾವ ರೀತಿ ಇದನ್ನು ಖಂಡಿಸ್ತಾ ಇದ್ದಾರೆ ಮತ್ತು ಅವರ ನಡೆ ಮತ್ತೆ ಯಾವ ರೀತಿ ಕಿಚ್ಚಿಗೆ ಕಾರಣ ಆಗ್ಬೋದು ಅನ್ನೋದು. ಪ್ರಭು, ಸುಧಾಮೂರ್ತಿಯವರು ಪ್ರಸಕ್ತ ನಡೀತಾ ಇರುವಂತಹ ಜಾತಿ ಸಮೀಕ್ಷೆಯಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ ಅನ್ನುವಂಥ ಮಾತು ಈಗ ಪರವಿರೋಧ ಅಭಿಪ್ರಾಯಗಳಿಗೆ ಗುರಿಯಾಗ್ತಾ ಇದೆ. ಅದರಲ್ಲೂ ಸರ್ಕಾರದ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ ತೀವ್ರವಾದಂಥ ಅಸಮಾಧಾನವನ್ನು ಇದರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಹರಿಪ್ರಸಾದ್ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅವರು ಸಂವಿಧಾನ ವಿರೋಧಿಗಳು, ಹಾಗೆ ದೇಶದ್ರೋಹಿಗಳು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಯಾಕೆಂದರೆ ನೀವು ಹೇಳಿದಾಗೆ ಸುಧಾಮೂರ್ತಿಯವರ ಬಗ್ಗೆ ಯಾರೂ ಕೂಡ ಯಾವುದೇ ರೀತಿಯಾದಂಥ ಅಪವಾದಗಳನ್ನು ಇಲ್ಲಿಯವರೆಗೆ ಮಾಡ್ತಾ ಇರಲಿಲ್ಲ. ಅವರಿಗೆ ಬಹಳಷ್ಟು ಗೌರವವನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ರು. ಆದರೆ ಸಮೀಕ್ಷೆಯಲ್ಲಿ ಅವರು ಭಾಗವಹಿಸೋದಿಲ್ಲ, ನಾನು ಹಿಂದುಳಿದ ವರ್ಗಕ್ಕೆ ಸೇರಿಲ್ಲ ಅನ್ನುವಂಥ ಒಂದು ಮಾತು ಇವತ್ತು ಹಲವರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಹರಿಪ್ರಸಾದ್ ಪ್ರಿಯಾಂಕರ್ಗೆ ಮುಖ್ಯಮಂತ್ರಿಗಳೇ ಸಾಕಷ್ಟು ಅಸಮಾಧಾನವನ್ನು ಇಲ್ಲಿ ಹೊರಹಾಕಿರುವಂಥದ್ದು ಪ್ರಭು. ಯಾಕೆಂದರೆ ಇಂಥವರು ಸಮೀಕ್ಷೆಯಲ್ಲಿ ಈಗ ನಿಮ್ಮ ಖಾಸಗಿ ವಿಚಾರಗಳನ್ನು ಹೇಳಬೇಡಿ, ಆದರೆ ಮಾಹಿತಿಗಳನ್ನು ಕೊಡೋದಕ್ಕೆ ನಿಮಗೆ ಏನಾಗಿದೆ ಅನ್ನುವಂಥ ಒಂದು ವ್ಯಂಗ್ಯವು ಕೂಡ ಇದರಲ್ಲಿ ಸೇರಿದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೆಲವರು MP ಗಳು, ನಿಮ್ಮ ಸಂಸದರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ನೀವು ಕೂಡ ಹೇಳಿಕೆ ಕೊಡೋದು ಸರಿಯಲ್ಲ. ಮುಂದೆ ಕೇಂದ್ರ ಸರ್ಕಾರ ನಡೆಸುವಂತಹ ಸಮೀಕ್ಷೆ ಸಂದರ್ಭದಲ್ಲೂ ಕೂಡ ನೀವು ಇದೇ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಾ ಅಂತೇಳಿ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.